Prema's Kitchen ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಪ್ರೇಮಾ ಕಿಚನ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತು ಮನೇಲಿ ಟೊಮೆಟೊ ಕೆಚಪ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗೋ ಸಾಮಗ್ರಿಗಳನ್ನು ನೋಟ್ ಮಾಡ್ಕೊಳ್ಳಿ. ಟೊಮೆಟೊ ನಮಗೆ ಎಷ್ಟು ಮಾಡಬೇಕು ಅದನ್ನು ನೋಡ್ಕೊಂಡು ಕ್ವಾಂಟಿಟಿ ಪ್ರಕಾರ ನೋಡ್ಕೊಂಡು ತೊಗೋಬೇಕು. ನಾನು ಇದರಲ್ಲಿ ಅರ್ಧ ಕೆಜಿ ತೊಗೊಂಡಿದ್ದೀನಿ. ಉಪ್ಪು, ವಿನಿಗರ್ 1 ಕಪ್, ಸಕ್ಕರೆ 1 ಕಪ್, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ 2 ತೊಗೋಬೇಕು. ಇದು ಕಲರಿಗೋಸ್ಕರ ಅಷ್ಟೇ. ಬೆಳ್ಳುಳ್ಳಿ 2 ಹಸಿರು, ಶುಂಠಿ. ಮೊದಲು ಕುಕ್ಕರ್ ಇಡೋಣ. ಕುಕ್ಕರ್ ಆನ್ ಮಾಡ್ಕೊಳ್ಳಿ. 1 ಕಪ್ಪಷ್ಟು ನೀರು ಹಾಕ್ಕೊಳ್ಬೇಕು. ಅದರಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ, ಟೊಮೆಟೊ 4 ಹೋಳು ಮಾಡಿ ಹಾಕ್ಕೊಳ್ಬೇಕು. ಶುಂಠಿ, ಬೆಳ್ಳುಳ್ಳಿ ಚಿಪ್ಪೆ ತೆಗೆಯೋ ಅವಶ್ಯಕತೆ ಏನಿಲ್ಲ. ಇದನ್ನ ರುಬ್ಬಿ ಸೋಸ್ಕೊಳ್ತೀವಲ್ಲ, ಹಾಗಾಗಿ ಚಿಪ್ಪೆ ತೆಗೆಯೋ ಅವಶ್ಯಕತೆ ಏನಿಲ್ಲ. ಹಾಗೆ ಹಾಕೋಬಹುದು. ಕುಕ್ಕರ್ 2 ವಿಸಲ್ ಬಂದ್ರೆ ಸಾಕು. ಈಗ ಕುಕ್ಕರ್ ಸ್ಟೀಮ್ ಹೋಗಿದ್ರೆ ಈಗ ಅದನ್ನ ತೆಗೆದು ಮಿಕ್ಸಿಗೆ ಹಾಕೊಂಡು ರುಬ್ಕೊಳ್ಬೇಕು. ಬಿಸಿ ಇರುತ್ತೆ ನೋಡ್ಕೊಂಡು, ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಬೇಕು. ನಾನೀಗ ತಣ್ಣಗಾದ್ಮೇಲೆ ಇದನ್ನ ರುಬ್ಕೊಳ್ತಾ ಇದ್ದೀನಿ. ನಾವು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನ ಮಿಕ್ಸಿಗೆ ಹಾಕೊಂಡು ರುಬ್ಕೋಬೇಕು. ರುಬ್ಕೊಂಡಿದ್ರೆ ಸೋಸ್ಕೋಬೇಕು. ದೊಡ್ಡ ಜರಡಿ ಇದ್ರೆ ಬೇಗ ಈಸಿಯಾಗಿ ಸೋಸ್ಕೋಬಹುದು. ಗ್ಯಾಸ್ ಹಚ್ಕೊಳ್ಳೋಣ. ನೋಡಿ, ಇದು ಕಲರ್ ಕೂಡ ಹಾಗೆ ರೆಡ್ ಕಲರ್ ಆಗಿದೆ. ನಾವು ಬ್ಯಾಡಗಿ ಚಿಲ್ಲಿ ಯೂಸ್ ಮಾಡಿರೋದ್ರಿಂದ ಇದು ಕಲರ್ ರೆಡ್ ಆಗಿ ಬಂದಿದೆ. ಬ್ಯಾಡಗಿ ಮತ್ತು ಗುಂಟೂರು 2 ನಾವು ಹಾಕೋಬೇಕು. ಈಗ ನಾವು ಇದಕ್ಕೆ ವಿನಿಗರ್ 1 ಕಪ್ ಹಾಕೋಬೇಕು. ಸಕ್ಕರೆ 1 ಕಪ್ ಹಾಕೋಬೇಕು. ನೀವು ಸಿಹಿ ಬೇಕಂದ್ರೆ ಇನ್ನು ಹಾಕೋಬಹುದು. ಉಪ್ಪು ಹೆಚ್ಚಿಗೆ ಹಾಕೋಬಾರ್ದು, ಇಷ್ಟಿದ್ರೆ 1 ಟೀ ಸ್ಪೂನ್ ಇದ್ರೆ ಸಾಕು ಅಷ್ಟೇ. ಇದಕ್ಕೇನು ಹಾಕೋ ಅವಶ್ಯಕತೆ ಇಲ್ಲ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇದ್ರ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ನಿಮಗೆ ಅಂಗಡಿಯಲ್ಲಿ ಹೇಗೆ ಸಿಗುತ್ತೋ ಟೊಮೆಟೊ ಕೆಚಪ್ ಸೇಮ್ ಅದೇ ಥರ ಬರುತ್ತೆ. ನೋಡಿ, ಈಗ ಕುದೀತಾ ಇದೆ. ಚೆನ್ನಾಗಿ ಬೇಯಬೇಕು ಇದು. ಅದು ನಮಗೆ ಕೆಚಪ್ ತಿಕ್ಕಾಗಿ ಬರುತ್ತಲ್ಲ, ಆ ಥರ ಅಲ್ಲಾಗೋವರೆಗೂ ಸ್ವಲ್ಪ ಕುದೀತಾ ಇರಬೇಕು. ಅದಕ್ಕೆ ಹೆಚ್ಚಿಗೆ ನೀರು ಹಾಕೊಳಕ್ಕೆ ಹೋಗ್ಬಾರ್ದು. ಚೆನ್ನಾಗಿ ಬೇಯಬೇಕದು. ನೋಡಿ,
ನೋಡಿದ್ರಲ್ಲ ಫ್ರೆಂಡ್ಸ್, ಟೊಮೆಟೊ ಕೆಚಪ್ ಈಗ ರೆಡಿ ಆಗಿದೆ. ತಣ್ಣಗಾದ್ಮೇಲೆ ಇದನ್ನ ಒಂದು ಬಾಟಲ್ಗೆ ಹಾಕೊಂಡು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳಿ. ನೀವು ಇದನ್ನ 1 ತಿಂಗಳು 2 ತಿಂಗಳವರೆಗೂ ಮಾಡಿಟ್ಕೋಬಹುದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.